ಇಲ್ಲಿ ಹೊರ ದೇಶಗಳ ದುಡ್ಡು ಹಣ ಇದಾಗಿದೆ, ವರ್ಗಾವಣೆ ಆಗಿದೆ ಅಂತ ಬಂದಿರುತ್ತದೆ. ನಿನ್ನೆ ಹೈಕೋರ್ಟ್ ಆದೇಶ ಮಾಡಿದೆ, ಗ್ರೀನ್ ಪೀಸ್ ಸಂಸ್ಥೆ ತಗೊಂಡಿರುವಂತ ಎಲ್ಲ ಬುಕ್ಸ್ ಆಫ್ ಕರೆಕ್ಟ್ ಆಗಿದೆ, ಇಡಿ ಮಾಡಿರುವಂತ ತಪ್ಪು ಅಂತ ಹೇಳಿದೆ. ಅದಂಗೆ ಬರೀ ಎಲ್ಲ ನೀವು ಯಾರಿಗೆ ನಿಮ್ ವಿರೋಧ ಮಾಡ್ಬಿಡ್ತಾರೆ, ಯಾರು ನಿಮ್ಮನ್ನ ಪ್ರಶ್ನೆ ಮಾಡ್ಬಿಡ್ತಾರೆ, ಅವ್ರಿಗೆ ಇಡಿ ನೋಟಿಸ್. ಅದ್ರ ಬಗ್ಗೆ ರಾಜ್ಯದಲ್ಲಿ ಕಾಂಗ್ರೆಸ್ನವ್ರು ಟಾರ್ಗೆಟ್ ಮಾಡ್ತಾರೆ, ವಿರೋಧ ಪಕ್ಷ ಹೇರಿದ್ರಲ್ಲ, ರಾಜ್ಯದಲ್ಲೂ ಹಂಗೆ ಎಮರ್ಜೆನ್ಸಿ. ನರೇಂದ್ರ ಮೋದಿ ಅವರು ಹೇಳಿರೋದು ಎಮರ್ಜೆನ್ಸಿ, ಇವ್ರದ್ದು ಎಮರ್ಜೆನ್ಸಿ ಇವತ್ತು ಸ್ವಾತಂತ್ರ್ಯವನ್ನು ಗೌರವಿಸ್ತೀವಿ. ಎಷ್ಟು ಜನ ನರೇಂದ್ರ ಮೋದಿ ವಿರುದ್ಧ ಟ್ವೀಟ್ ಮಾಡಿದ್ದಾರೆ ಅಂತ ಅರೆಸ್ಟ್ ಮಾಡಿದ್ದಾರೆ, ಪಟ್ಟಿ ಕೊಡ್ಲಾ? ಎಷ್ಟು ಜನ ಜರ್ನಲಿಸ್ಟ್ಗಳು ಸರ್ಕಾರದ ವಿರುದ್ಧ ವರದಿ ಮಾಡಿದ್ದಾರೆ ಅಂತ ಇವತ್ತು ಜೈಲಲ್ಲಿದ್ದಾರೆ ಗೊತ್ತಾ? ರಾಜ್ಯದಲ್ಲಿ ಸೂಲಿಬೆಲೆ ಅವರು ಕುಂದಾಪುರಕ್ಕೆ ಹೋಗ್ಬಾರ್ದು, ಶ್ರೀಕಾಂತ್ ಶೆಟ್ಟಿ ಬಾಗಲಕೋಟೆಗೆ ಹೋಗ್ಬಾರ್ದು, ಮುತಾಲಿಕ್ ಅವ್ರು ಇನ್ನೊಂದ್ ಕಡೆ ಹೋಗ್ಬಾರ್ದು. ರಾಜ್ಯದಲ್ಲಿ ಪ್ರವೀಣ್ ವಾಲ್ಕೆ ಬಗ್ಗೆ ಮಾತಾಡಿರೋ ರಘು ಇಂಥ ವ್ಯಕ್ತಿಗಳು, ಈ ರೀತಿಯಾದಂತಹ ಸುಳ್ಳು ಹೇಳೋರು, ಈ ರೀತಿಯಾದಂತಹ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಸಮಾಜ ವಿರೋಧಿ ಇವರಿಗೆ ಹಿಂದೂ ಮುಖಂಡರುಗಳನ್ನ ರಕ್ಷಣೆ ಮಾಡುವಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಗೌರವ ಸಲ್ಲಿಸುವಂತ ನೈತಿಕತೆ ಹೊಂದಿಲ್ಲ. ಇವರು ದೇಶದ್ರೋಹಿಗಳು, ನಿಜವಾಗಿ ಹೇಳ್ತೀನಿ. ಇವತ್ತು ಹಿಂದೂ ಮುಖಂಡರ ರಕ್ಷಣೆ ಭಾಷಣ ಇನ್ನು ಏನು ಅಂತಾನೆ ಮಾಡಿಲ್ಲ. ಅವರಿಗೆ ಇವರು ಅರೆಸ್ಟ್ ಮಾಡ್ತಾರೆ, ಇವರಿಗೆ ಶಿಶು ಮಾಡ್ತಾರೆ. ಇವರಿಗೆ ಯಾವ ಸಚಿವರು ಎಲ್ಲೋಗಿದ್ದೀರಿ? ಮುಖ್ಯಮಂತ್ರಿ ಹೆಣ್ಮಕ್ಳು ಮದುವೆ ಆಗ್ಬೇಕಾ? ಏನಿದು ಅವ್ರು ನಮ್ಮ ಹೆಣ್ಮಕ್ಳು ಕರ್ಕೊಂಡು ಹೋಗ್ತಿಲ್ಲ. ಜಿಹಾದ್ ಅನ್ನೋದಿಲ್ಲ, ಹಿಂದೂ ಮುಸಲ್ಮಾನರ ಜೊತೆ ಮದುವೆ ಆಗ್ಬೇಕಾ? ಕರ್ಕೊಂಡು ಹೋಗಿಲ್ಲ, ಬಂದಿಲ್ಲ, ಕರ್ಕೊಂಡು ಹೋಗ್ಬೇಕು. ನಮ್ಮ ಹೆಣ್ಮಕ್ಳನ್ನು ಬಿಟ್ಟು ಬಿದ್ದಿಲ್ಲ. ಕಾಂಗ್ರೆಸ್ ಮುಸ್ಲಿಮ್ಸರಿಗೆ ನಮ್ಮ ನಿಮ್ಮ ಪಕ್ಷಕ್ಕೆ ಬೇರೆ ಸಮುದಾಯದ ಮಕ್ಕಳನ್ನ ಅತ್ಯಾಚಾರ ಮಾಡಿ, ಬೇರೆ ಗಂಟಲ್ಲಿ ಏನಾಗ್ತಿದೆಯೋ ಗೊತ್ತಿಲ್ಲ, ಕೇಳಿಸ್ಕೊಂಡು ಕಿವಿ ಮಾತ್ರ ರಕ್ತ ಬರೋ ತರ ಆಗ್ತಿದೆ. ದಯವಿಟ್ಟು ನೋಡಿ, ಸುಂದರೇಶ್ ಅವರು ಹೇಳ್ತಾ ಇದಾರಲ್ಲ, ಅವರು ಹೆಣ್ಮಕ್ಳು ಮಾಡಿದ್ರು ನಾವು ಮಾಡ್ತೀವಿ ಅಂತ ಹಿಂದೂ ಧರ್ಮ ಮೇಲೆ ಕಪ್ಪು ಚಿಪ್ಪೆ ನೀವು ಸುಳಿ ಬೆಳೆ ಆಗ್ಲಿ ಅವರೆಲ್ಲ ಮೇಡಮ್. ನೋಡಿ ಈಗ ಏನಾಗಿದೆ ಬಿಜೆಪಿ ನಲ್ಲಿ, ನೋಡಿ ನಮ್ಗೆ ಆಸೆ ಹುಡುಗಿ ಏನಾದ್ರು ಕ್ರೂರತೆ ಹಿಂದೂ ನಮ್ಮ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಿರಲ್ಲ, ಅದನ್ನ ತಡೀರಿ ನೀವು ಫಸ್ಟ್. ಅದನ್ನ ಬಿಟ್ಟು ಊರಿಗೆಲ್ಲ ಸಮಸ್ಯೆ ಹಾಕ್ಕೊಂಡು ದೇಶವ್ಯಾಪಿ ಬಾಂಬ್ ಹಾಕ್ತೀರಿ, ಮರ್ಮಂಗಗಳನ್ನ ನೋಡಿ ಕಟ್ ಮಾಡ್ತೀರಿ, ಹೆಣ್ಣು ಮಕ್ಕಳನ್ನ ಸೂಟ್ಕೇಸ್ ಅಲ್ಲಿ ಇಡ್ತೀರಿ, ಮತ್ತೆ ಜಾಸ್ತಿ ಮಾತಾಡ್ತೀರಿ. ನೋಡಿ ನೈತಿಕತೆ ನಿಮಗೆ
ನಿಮ್ಗೆ ನೈತಿಕತೆ ಇಲ್ಲ, ನೀವು ಮಾತಾಡೋ ನೈತಿಕತೆ ಇಲ್ಲ. ನೀವು ನಿಮಗೆ ಮಾತ್ರ ಅಲ್ಲ ರೇ, ನಿಮಗೆ ಮಾತ್ರ ಅಲ್ಲ, ತಾಕತ್ತು ನಮಗೂ ತಾಕತ್ತಿದೆ ರೇ, ನಮಗೂ ಅಪ್ಪ ಇದ್ದಾರೆ, ನಮ್ಮ ಹೆಣ್ಣುಮಕ್ಕಳ ನಮಗೂ ತಾಕತ್ತಿದೆ. ನಿಮ್ಮ ಹತ್ರ ಕಲಿಬೇಕಾಗಿಲ್ಲ. ಮುಸಲ್ಮಾನ ವಿರೋಧಾಗೆ ಮಾತಾಡುವಂತ ನೀವು ಯಾರು ಅದಕ್ಕೆ ರಾಜಕಾರಣಿಗಳು ಕೇಳ್ಕೊಳ್ಳಿ, ಹಿಂದೂ ಮುಖಂಡರುಗಳ ಬಗ್ಗೆ ಮಾತಾಡಬೇಡಿ. ರಾಜಕೀಯ ಮುಖಂಡರನ್ನ ರಾಜಕಾರಣಿಗಳನ್ನ ಕೇಳಿ, MP ಬೇಕಾ, MLA ಬೇಕಾ, ಮುಖ್ಯಮಂತ್ರಿ ಬೇಕಾ, ನಿಮ್ಗೆ ಏನ್ ಬೇಕು ನೀವು ಮಾಡ್ಕೊಳ್ಳಿ. ಆದ್ರೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ತಲೆ ಹಾಕ್ಬೇಡಿ. ನಿಮ್ಮಂತವ್ರು ಕೋಮು ಪ್ರಚೋದನೆ ಮಾಡ್ತಾರಲ್ಲ, ಅಂತವ್ರು ಬೇಕು ಅವ್ರಿಗೆ. ಅದಕ್ಕೆ ನಿಮ್ಗೆ ಗುಂಪು ಕೊಡ್ತಾ ಇದ್ದಾರೆ. ಇವತ್ತು ಇಡೀ ಇಸ್ಲಾಮಿಕ್ ಧರ್ಮನೇ ಹಿಂದೂಗಳ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ. ಇಸ್ಲಾಂ ಧರ್ಮ ಮಾಡಲ್ಲ, ಅದ್ರ ಬಗ್ಗೆ ನಿಮ್ಮಂತ ಮನುಷ್ಯರು ಮಾಡೋದು. ಇವತ್ತಿನ ನಮ್ಮಂತ ಮನುಷ್ಯರು ಮಾಡೋದು ಇಸ್ಲಾಂ ಧರ್ಮ. ಯಾವತ್ತೂ ಒಂದು ಹೆಣ್ಮಕ್ಳ ಜೀವನ ಹಾಳು ಎಷ್ಟು ಮದುವೆಗಳಲ್ಲಿ ಪತ್ರ ಹೊಡಿಸಿದ್ರಿ ನೀವು, ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಬೇಡಿ ಅಂತ ಮಾಡಿದಾರೇನ್ರಿ? ಸುಮ್ಮನೆ ಕುತ್ಕೊಂಡು ಇಲ್ಲಿ ಬಗಲಿ ಬಿಗಿತೀರಿ, ಇಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಸಾಯ್ತಾ ಇದಾರೆ. ಇಲ್ಲಿ ನಮಗೂ ಮನುಷ್ಯತ್ವ ಇದೆ, ನಮಗೂ ಮನುಷ್ಯತ್ವ ಇದೆ, ನಮಗೂ ರಕ್ತ ಕುದಿತಾ ಇದೆ. ನೀರ್ ಕುಡೀರಿ. ಸುಂದರೇಶ್ ಅವರೇ, ನಿಮ್ಮ ಆಕ್ರೋಶ ಮತ್ತು ಹಿಂದೂ ಮಕ್ಕಳು, ಹೆಣ್ಣು ಮಕ್ಕಳು ಇಲ್ಲಿ ತನಕ ಕೆಲವೊಬ್ರು ನೋವು ಪಟ್ಟಿರೋದು ಇವೆಲ್ಲವೂ ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಈ ಆಕ್ರೋಶದ ನುಡಿಗಳನ್ನು ಆಡ್ತಾ ಇದ್ದೀರಿ, ಫೈನ್. ಬಟ್ ಈ ರೀತಿಯ ಪ್ರಚೋದನಕಾರಿ ಭಾಷಣಗಳನ್ನು ಇಲ್ಲೇ ಕುತ್ಕೊಂಡು ಎಷ್ಟೊತ್ತು ನೀವು ಕೊಚ್ಚೋದು ಬಚ್ಚೋದು ಅಂತೆಲ್ಲ ಮಾತಾಡಿದ್ರೆ, 1 ಸೆಕೆಂಡ್ ಸರ್, ಈ ಥರ ಮಾತಾಡ್ತಿರಲ್ಲ, ಹಿಂದೂ ಹುಡುಗರು ದಾರಿ ತಪ್ಪಿದಾಗ, ನಾಳೆ ದಿನ ಹೆಣ ಆದಾಗ ಅದಕ್ಕೆ ಹೊಣೆ ಯಾರು? ನೀವು ಹೋಗ್ತೀರಾ ಇಲ್ಲೇ ಹಿಂಗೆ ಕುತ್ಕೊಂಡು ಪ್ಯಾನೆಲಲ್ಲಿ ನೀವು ಸ್ವಲ್ಪ ದಿನ ಈ ರೀತಿಯಾಗಿ ಗಲಾಟೆ ಮಾಡ್ತೀರಿ, ಇನ್ನು ಕೆಲವೊಬ್ರು ಹೋಗಿ ಮನೆಗೆ ಹೋಗಿ ಬರ್ತಾರೆ. ಆ ಮನೆಗೆ ಸಾವಾಗಿರುತ್ತಲ್ಲ, ಆ ಮನೆಗೆ ಉತ್ತರ ಕೊಡೋದು ಯಾರು ಸರ್? ನೋಡಿ.